ನಕಲ್ ಬಾಲ್ ಗ್ರಿಪ್ ಹೇಳೋದ ರೀತಿಯೇ ನಕಲ್ ಅಂದರೆ ಉಗ್ರಲ್ಲಿ ಇಟ್ಕೊಳ್ಳೋಂಥದ್ದು ಬಾಲ್. ನಾರ್ಮಲಾಗಿ ಹಿಂಗೆ ಟೈಟಾಗಿ ಇಟ್ಕೋತೀವಿ ಬಾಲ್ನ. ಸೊ ಇಲ್ಲಿ ನಕಲ್ ಬಾಲ್ಗೆ ನಾವು ಇಲ್ಲಿ ಉಗ್ರಲ್ಲಿ ಇಟ್ಕೋಬೇಕಾಗತ್ತೆ. ವೆಲ್ಕಮ್ ಬ್ಯಾಕ್. ದಿಸ್ ನ್ಯಾಷನಲ್ ಟಿವಿ ಪ್ರೆಸೆಂಟ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಇವತ್ತು ಫಾಸ್ಟ್ ಬೌಲಿಂಗಲ್ಲಿ ಇನ್ನೊಂದು ವೆರೈಟಿ ಕಲಿತಾ ಇರೋದು ಅದು ನಕಲ್ ಬಾಲ್. ಎಸ್, ಇದು ಕೂಡ ಒಂದು ಎಫೆಕ್ಟಿವ್ ಬಾಲು. ಎಸ್ಪೆಷಲಿ ಈ T20 ಕ್ರಿಕೆಟಲ್ಲಿ ನೀವು ನಕಲ್ ಬಾಲ್ ಫಾಸ್ಟ್ ಬಾಲರ್ಸ್ ಹಾಕೋದನ್ನ ನೋಡಿರ್ತೀರ, ಅದನ್ನು ಸ್ಲೋ ರನ್ ಆಗಿ. ಸೊ ನಕಲ್ ಬಾಲ್ನ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು, ಆರ್ಮ್ ಸ್ಪೀಡು ಖಂಡಿತ ಇಲ್ಲಿ ಕಾಂಪ್ರಮೈಸ್ ಮಾಡಬಾರ್ದು. ನಾವು ಫಾಸ್ಟಾಗಿ 130ಲಿ ನಾವು ಏನು ಆರ್ಮ್ ಸ್ಪೀಡಲ್ಲಿ ಹಾಕ್ತಿದ್ವಿ, ಅದೇ ಆರ್ಮ್ ಸ್ಪೀಡಲ್ಲಿ ನಕಲ್ ಬಾಲ್ ಹಾಕಿದಾಗಲೇ ಎಫೆಕ್ಟಿವ್ ಆಗೋದು. ನಕಲ್ ಬಾಲು ಸ್ಲೋ ಒಂದು ಮಾತ್ರಕ್ಕೆ ಕೈ ಸ್ಲೋ ಬಂದರೆ ಬ್ಯಾಟ್ಸ್ಮನ್ಗೆ ಗೊತ್ತಾಗುತ್ತೆ. ಸೊ ಈಸಿಯಾಗಿ ಆಡ್ಕೋತಾರೆ. ಸೊ ನಕಲ್ ಬಾಲ್ ಗ್ರಿಪ್ ಹೇಳೋದ ರೀತಿಯೇ ನಕಲ್ ಅಂದರೆ ಉಗ್ರಲ್ಲಿ ಇಟ್ಕೊಳ್ಳೋಂಥದ್ದು ಬಾಲ್. ನಾರ್ಮಲಾಗಿ ಹಿಂಗೆ ಟೈಟಾಗಿ ಇಟ್ಕೋತೀವಿ ಬಾಲ್ನ. ಸೊ ಇಲ್ಲಿ ನಕಲ್ ಬಾಲ್ಗೆ ನಾವು ಇಲ್ಲಿ ಉಗ್ರಲ್ಲಿ ಇಟ್ಕೋಬೇಕಾಗತ್ತೆ. ಸೊ ನಕಲ್ ಬಾಲ್ ಅನ್ನೋದೇ ಅದಕ್ಕೆ. ಯಾಕೆ ಅಕ್ರಾಸ್ ಸಿಮ್ ಹೋಗಿದ್ದೀನಿ, ಸಿಮ್ ಮೇಲೆ ಹೋಗೋಲ್ಲ. ಸಿಮ್ ಮೇಲೆ ನಮಗೆ ಇಲ್ಲಿ ಗ್ರಿಪ್ ಕಮ್ಮಿ ಇದೆ. ಸೊ ಕಲಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಕಲಿಬೇಕಾದ್ರೆ ಅಕ್ರಾಸ್ ಸಿಮ್ ಹೋಗಬೇಕು. ನನಗೆ ಇಲ್ಲಿ ಮೋರ್ ರೇಂಜ್ ಇದೆ ನನಗೆ ಗ್ರಿಪ್ ಮಾಡೋದಕ್ಕೆ ಬಾಲ್ನ ಕಲಿಬೇಕಾದ್ರೆ. ಸೊ ಅದಕ್ಕಾಗಿ ಇಲ್ಲಿ ಕಲಿಬೇಕಾಗತ್ತೆ. ಆಮೇಲೆ ಎಕ್ಸ್ಪರ್ಟ್ ಆಗ್ತಾ ನಾವು ಸಿಮ್ ಪೊಸಿಷನ್ಗೆ ಹೋಗ್ಬೋದು. ಎಸ್ಪೆಷಲಿ ಬ್ಯಾಟ್ಸ್ಮನ್ ಇದ್ದಾಗ ಬ್ಯಾಟ್ಸ್ಮನ್ನ ಬೀಟ್ ಮಾಡೋದಕ್ಕೆ. ಸೊ ಇದನ್ನು ನಾರ್ಮಲು ಇನ್ನೂ ಒಂದು ಎಕ್ಸ್ಟ್ರೀಮ್ ಟಾಪ್ ಲೆವೆಲ್ ಕ್ರಿಕೆಟರ್ ನೋಡೋದಾದರೆ ನಿಮಗೆ ಇದೇ ರೀತಿ ಇಟ್ಕೊಂಡು ಹೋಗಿರ್ತಾರೆ. ಮಂಚನೆ ಗ್ರಿಪ್ ರನ್ನಪ್ಪಿಂದ ನಂಗೆ ಇಟ್ಕೊಂಡು ಹೋಗೋಲ್ಲ. ಇಟ್ಕೊಂಡು ಹೋದ್ರೆ ಬ್ಯಾಟ್ಸ್ಮನ್ಗೆ ಗೊತ್ತಾಗುತ್ತೆ, ಎಕ್ಸ್ಪೆಕ್ಟ್ ಮಾಡಿ ಆಡ್ತಾರೆ. ಸೊ ಏನು ಮಾಡ್ತಾರೆ ಅನ್ನೋದಾದರೆ ಇಲ್ಲಿ ಹೋಗ್ತಾ ಲೋಡಿಂಗಲ್ಲಿ ಇಲ್ಲಿ ಪುಲ್ ಮಾಡ್ತಾರೆ. ಸೊ ಇದು ನಾರ್ಮಲ್ ಗ್ರಿಪ್ಪಲ್ಲೇ ಇದ್ದೀನಿ, ಲೋಡಿಂಗಲ್ಲಿ ಪುಲ್ ಮಾಡಿದ್ದು. ಸೊ ಇಲ್ಲಿ ತುಂಬ ಕಷ್ಟ ಬ್ಯಾಟ್ಸ್ಮನ್ಗೆ ರೀಡ್ ಮಾಡೋದಕ್ಕೆ ಇಲ್ಲಿ ಏನಾಗಿದೆ ಅಂತ. ಸೊ ಹಾಗಾಗಿ ಇದು ಎಫೆಕ್ಟಿವ್ ಆಗುತ್ತೆ. ಇನ್ನು ಬಾಲ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದಾದರೆ, ನಾವು ಈ ಪಾಯಿಂಟಲ್ಲಿ ರಿಲೀಸ್ ಮಾಡಿರ್ತೀವಿ, ಇದು ಮೇಲೆ ಹೋಗುತ್ತೆ ಬ್ಯಾಟ್ಸ್ಮನ್ಗೆ. ಲಿಟ್ರಲಿ ಫಾಸ್ಟ್ ಬೌಲಿಂಗ್ ಅಂದರೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಇಲ್ಲಿ ಈ ರೇಂಜಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇಲ್ಲ ಆಡೋದಕ್ಕೆ ಇಲ್ಲೇ ಇರುತ್ತೆ, ಐ ಲೆವೆಲ್ಗಿಂತ ಕೆಳಗಡೆನೇ ಇರುತ್ತೆ. ಬಟ್ ಈ ನಕಲ್ ಬಾಲು ಮೇಲೆ ಹೋಗುತ್ತೆ, ಐ ಲೆವೆಲ್ಗಿಂತ ಮೇಲೆ ಹೋಗುತ್ತೆ ಸ್ವಲ್ಪ. ಸೊ ಬ್ಯಾಟ್ಸ್ಮನ್ಗೆ ಅಲ್ಲಿ ಟ್ರಬಲ್ ಆಗೋಂಥದ್ದು ಜಾಸ್ತಿ ಇರುತ್ತೆ. ಫಾರ್ ಫ್ಯೂ ಸೆಕೆಂಡ್ಸ್, ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಸ್ಟ್ರೈಟ್ ಅವೇ ಅವ್ರಿಗೆ ಇಲ್ಲೇ ಬರ್ತಿದೆ ಬಾಲ್ ಅನಿಸುತ್ತೆ. ಬಟ್ ಟೋ ಎಂಡಲ್ಲಿ ಬಾಲ್ ಲ್ಯಾಂಡ್ ಆಗಿರುತ್ತೆ, ಬಾಲ್ ಪೇಸ್ ಕಟ್ಟಾಗಿ. ಸೊ ಅದಕ್ಕಾಗಿ ಎಫೆಕ್ಟಿವ್ ಬಾಲು. ಸ್ಟ್ರೈಟ್ ಅವೇ ಇಲ್ಲಿ ಬರ್ತಿದೆ ಅಂತ ಕಾಣಿಸಿದ್ರು ಎಂಡ್ ಆಫ್ ದ ಡೇ ನಮಗೆ ಟೋ ಅಲ್ಲಿ ಬಿದ್ದಿರುತ್ತೆ. ಸೊ ರಿಲೀಸ್ ಸೇಮ್ ಫಾಸ್ಟ್ ಬಾಲ್ ಯಾವ ರೀತಿ ಫಾಸ್ಟ್ ಬೌಲಿಂಗ್ ಆಗ್ತೀವಿ ಅದೇ ರೀತಿ ರಿಲೀಸ್ ಇರುತ್ತೆ. ಬಟ್ ಇಲ್ಲಿ ನಮಗೆ ಇನ್ನೂ ಗ್ರಿಪ್ ಇಲ್ಲದೆ ಇರೋದ್ರಿಂದ ಬಾಲ್ ಸ್ಲೋ ಆಗುತ್ತೆ. ಸೊ ಅದು ಬಿಟ್ಟು ಬೇರೆ ಏನೂ ಚೇಂಜಸ್ ಇಲ್ಲ ಆನ್ ಸ್ಪೀಡಲ್ಲಿ. ಸೊ ಬನ್ನಿ, ಇದು ರೆಗ್ಯುಲೇಷನ್ ಬಾಲು, ಒಂದು ಫಾಸ್ಟ್ ಬೌಲರ್ ಹಾಕೋಂಥದ್ದು. ಹೀಗೆ ಫ್ಲ್ಯಾಟ್ ಆಗುತ್ತೆ. ಅದೇ ನಕಲ್ ಬಾಲು ಏನಾಗುತ್ತೆ, ಫಸ್ಟು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಡೆಲಿಬ್ರೇಟ್ಲಿ ನಾನು ಹಿಡ್ಕೊಂಡೇ ಹೋಗ್ತಾಯಿದ್ದೀನಿ ಕೈಯಲ್ಲಿ. ಇದು ಸ್ವಲ್ಪ ಮೇಲೋಗಿ ಡಿಪ್ ಆಗುತ್ತೆ. ನೀವು ನೋಟಿಸ್ ಮಾಡಿದ್ರೆ ನಾನು ಆರ್ಮ್ ಸ್ಪೀಡಲ್ಲಿ ಏನು ಡಿಫ್ರೆನ್ಸ್ ಇರೋಲ್ಲ, ಬಾಲ್ ಮಾತ್ರ ಸ್ಲೋ ಆಗುತ್ತೆ. ಹೀಗೆ ಇನ್ನು ಅಡ್ವಾನ್ಸ್ ಲೆವೆಲ್ಗೆ ಹೋಗೋದಾದರೆ ನಾರ್ಮಲ್ ಗ್ರಿಪ್ ಇಟ್ಕೊಂಡೆ ಲೋಡಿಂಗಲ್ಲಿ ನಾನು ಫ್ಲಿಪ್ ಮಾಡ್ತೀನಿ ನನ್ನ ನಕಲ್ ಬಾಲ್ಗೆ. ಸೊ ನಾರ್ಮಲಿ ಇಟ್ಕೊಂಡು ಹೋಗ್ತೀನಿ, ಇಲ್ಲಿ ಲೋಡಿಂಗಲ್ಲಿ ಫುಲ್ ಮಾಡಿದ್ದೀನಿ. ಇದು ಸೊ ಆನ್ ಸ್ಪೀಡ್ನ ಕಾಂಪ್ರಮೈಸ್ ಮಾಡಿದ್ರೆ ಎಫೆಕ್ಟಿವ್ ಆಗಬೇಕಾಗುತ್ತೆ. ಸೊ ಕಲಿಯೋದು ಕೂಡ ಈಗೇ ಬ್ಯಾಟ್ಸ್ಮನ್ ಇಲ್ಲದೆ ನಮಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬ್ಯಾಟ್ಸ್ಮನ್ ಇಲ್ಲ ಅಂದರೆ ಸೊ ನಾವೇನು ಸ್ಕಿಲ್ನ ಕಲಿತಾ ಇದ್ದೀವಿ ಅನ್ನೋದಕ್ಕೆ. ಸೊ ಇದು ಪ್ರಾಕ್ಟೀಸ್ ಮಾಡೋ ರೀತಿ. ಇದು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಎನಿ ಸ್ಕಿಲ್ನ ನಾವು ಕಲಿಬೇಕು ಅಂದರೆ ಅದರಲ್ಲಿ ಇವತ್ತು ನಾವು ಕಲ್ತಿರೋದು ನಕಲ್ ಬಾಲ್. ಸೊ ಗುಡ್ ಲಕ್, ಕೀಪ್ ಇಂಪ್ರೂವಿಂಗ್, ಕೀಪ್ ಎಕ್ಸ್ಪೆರಿಮೆಂಟಿಂಗ್.